ವಿಜ್ಞಾನದ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಂದು ಮಾಡಬೇಕು. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇಲ್ಲಿ ನಾವು 4 ಹಂತಗಳನ್ನಾಗಿ ಅಂದರೆ ಇರುವಂತಹ ಮಕ್ಕಳನ್ನ 4 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಗುಂಪನ್ನ ಎ ಅಂತ ತೆಗೆದುಕೊಂಡಿದ್ದೀವಿ, ಎರಡನೇ ಗುಂಪನ್ನ ಬಿ, ಅದು ಇರುವಂತ 2 ಬೆಂಚ್ಗಳು, ಮತ್ತು ಮೂರನೇ ಗುಂಪು ಸಿ ಅಂತ ನೀವು ಬರ್ಕೊಳ್ತೀವಿ. ಕೊನೆಯದಾಗಿ 4ನೇ ಗುಂಪು ಡಿ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ಒಂದು ಯಾವ ರೀತಿಯಲ್ಲಿ ನಾವು ಇದರಲ್ಲಿ ಪಾಯಿಂಟ್ಸ್ ಅಥವಾ ಮಾರ್ಕ್ಸ್ ಅನ್ನು ನಿಮಗೆ ಕೊಡ್ತೀವಿ. ಕೆಲವೊಂದು ಹೆಂಗೆ ನಾವು ಇದನ್ನ ಮಾರ್ಕ್ಸ್ಗಳನ್ನ ವಿಂಗಡಣೆ ಮಾಡಿದ್ವಿ, ಎಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗದೆ ಇದ್ರೆ ಅದು ಮುಂದಿನ ಒಂದು ಗುಂಪಿಗೆ ಹೋಗಿ ಅಲ್ಲಿ ಅವರಿಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಈ ರಸಪ್ರಶ್ನೆ ಇದರಲ್ಲಿ 5 ಪ್ರಶ್ನೆಗಳು ಒಂದೊಂದು ಗುಂಪಿಗೆ ಬರುತ್ತೆ. ಅದರಲ್ಲಿ ಮೊದಲ 3 ಪ್ರಶ್ನೆಗಳನ್ನ ನಾವು ಆಪ್ಷನ್ಸ್ ಹೇಳ್ತೀವಿ, ಎ ಬಿ ಸಿ ಡಿ ಅಂತೇಳಿ. ಅದರಲ್ಲಿ ನೀವೇನ್ ಮಾಡಬೇಕು, ಸರಿಯಾದ ಉತ್ತರವನ್ನು ನೀವು ಹೇಳ್ಬೇಕು, ಆಯ್ತಾ. ಎರಡನೇದಾಗಿ ಇನ್ನ ಲಾಸ್ಟ್ಗೆ ಇರುವಂತಹ ಒಂದು 8 ಪ್ರಶ್ನೆಗಳು ನೇರ ಪ್ರಶ್ನೆಗಳು. ಅವು ಒಂದೊಂದು ಗುಂಪಿಗೆ 2 ಪ್ರಶ್ನೆಗಳು ಬರುತ್ತೆ. ಈಗ ಎಷ್ಟು ಪ್ರಶ್ನೆಗಳಾಯಿತು? ಒಂದೊಂದು ಗುಂಪಿಗೆ 5 ಪ್ರಶ್ನೆಗಳು ಆಯಿತು. ಮೊದಲು 3 ಪ್ರಶ್ನೆಗಳನ್ನ ಅಲ್ಲಿ ಆಪ್ಷನ್ಸ್ ಕೇಳ್ತೀವಿ, ಆಮೇಲೆ 2 ಪ್ರಶ್ನೆಗಳನ್ನ ಏನ್ ಮಾಡ್ತೀವಿ, ನೇರವಾದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ನೀವೇ ಡೈರೆಕ್ಟ್ ಆಗಿ ಅದಕ್ಕೆ ಉತ್ತರವನ್ನ ಕೊಡಬೇಕು. ಹಾಗಾದ್ರೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ನಾವು ಅಂಕಗಳನ್ನ ವಿಂಗಡಿಸಿದೀವಿ ಅನ್ಬೇಕಾದ್ರೆ, ಒಂದೊಂದು ಗುಂಪಿಗೆ 50 ಮಾರ್ಕ್ಸ್. ಎಷ್ಟು? ಒಂದೊಂದು ಗುಂಪಿಗೆ 50 ಮಾರ್ಕ್ಸ್. ಒಂದೊಂದು ಪ್ರಶ್ನೆಗೆ 10 ಮಾರ್ಕ್ಸ್. ಒಂದೊಂದು ಪ್ರಶ್ನೆಗೆ 10 ಮಾರ್ಕ್ಸ್. ಈಗ ಉದಾಹರಣೆಗೆ ಈಗ ಮೊದಲನೆಯ ಪ್ರಶ್ನೆಯಲ್ಲಿ ಮೊದಲನೇ ಎ ತಂಡ ಉತ್ತರ ಹೇಳುತ್ತೆ, ಎರಡನೇ ಬಿ ತಂಡ ಏನಾಗುತ್ತೆ, ಉತ್ತರವನ್ನ ಹೇಳುತ್ತೆ. ನೆಕ್ಸ್ಟ್ ಮೂರನೇ ಸಿ ತಂಡ ಏನಾಗಿಲ್ಲ, ಉತ್ತರವನ್ನ ಹೇಳೋದಿಲ್ಲ. ಅವಾಗ ಅದೇ ಪ್ರಶ್ನೆಯನ್ನ ನಾವೇನ್ ಮಾಡ್ತೀವಿ, ಡಿ ಗುಂಪಿಗೆ ಪಾಸ್ ಮಾಡ್ತೀವಿ. ಡಿ ಗುಂಪಿಗೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಹೇಳಿದ್ರೆ ಅವರಿಗೆ ನಾವು 10 ಮಾರ್ಕ್ಸ್ ಅನ್ನ ಕೊಡಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀವಿ? 5 ಮಾರ್ಕ್ಸ್. ಅಂದ್ರೆ ಪಾಸ್ ಆದಂತಹ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಅಲ್ಲಿ ನಿಮಗೆ ಸಿಗುತ್ತೆ 5 ಮಾರ್ಕ್ಸ್. ಇದನ್ನೇನಂತ ಕರಿತೀವಿ ನಾವು? ಬೋನಸ್. ಆ ಗುಂಪಿಗೆ ಬೋನಸ್ ಅಂಕಗಳು ಬರುತ್ತೆ. ಈ 5 ಹಂತಗಳಲ್ಲಿ ಯಾವ ಗುಂಪು ಹೆಚ್ಚಿನ ಅಂಕವನ್ನು ಪಡೆದಿರುತ್ತೋ ಆ ಗುಂಪು ಏನಾಗುತ್ತೆ, ಫಸ್ಟ್ ಬರುತ್ತೆ. ಅದಕ್ಕಿಂತ ಒಂದು 5-10 ಮಾರ್ಕ್ಸ್ ಕಡಿಮೆ ಆದ್ರೆ ಸೆಕೆಂಡ್. ಇದು ನಿಮಗೆ ಗೊತ್ತಿದೆ ಅಲ್ವಾ? ಈ ರೀತಿ 4. ಇದರಲ್ಲಿ ನಾವು ಬಹುಮಾನವನ್ನು ಮೊದಲನೆಯ 2 ತಂಡಕ್ಕೆ ಅಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಪ್ರೈಸ್ ಅನ್ನ ಇಲ್ಲಿ ನಾವು ಕೊಡ್ತಾ ಇದ್ದೀವಿ. ಈಗ ರಸಪ್ರಶ್ನೆ ಒಂದು ಕಾರ್ಯಕ್ರಮಕ್ಕೆ ನಾವೀಗ ಸ್ಟಾರ್ಟ್ ಮಾಡೋಣಂತೆ. ಮೊದಲನೆಯ ಪ್ರಶ್ನೆ, ಎ ತಂಡಕ್ಕೆ ಯಾವ ಅನಿಲವು ಬಲೂನ್ನಲ್ಲಿ ತುಂಬಿರುತ್ತಾರೆ? ಯಾವ ಅನಿಲವು ಬಲೂನ್ನಲ್ಲಿ ತುಂಬಿರುತ್ತಾರೆ? ಅದಕ್ಕೆ ಆಪ್ಷನ್ಸ್ ನೈಟ್ರೋಜನ್, ಆಕ್ಸಿಜನ್, ಹೀಲಿಯಂ ಮತ್ತು ನಿಯಾನ್. 4 ಅಂಶಗಳು. ಏನು ಇದಕ್ಕೆ ಉತ್ತರ? ಏನು ಉತ್ತರ? ಆಕ್ಸಿಜನ್. ಆಕ್ಸಿಜನ್ ಇದು ತಪ್ಪಾದ ಉತ್ತರ. ನೀವು ಸರಿಯಾದ ಉತ್ತರವನ್ನು ಇರುವಂತಹ 2 ಬೆಂಚ್ನಲ್ಲಿ ಇರುವಂತಹ ಏನ್ ಮಾಡಬೇಕು, 7 ಜನರು ಅದನ್ನ ಪ್ರಶ್ನೆಗೆ ಉತ್ತರವನ್ನ ಏನ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು ಅಲ್ವಾ? ಚರ್ಚೆ ಮಾಡಿ ಆಮೇಲೆ ಉತ್ತರವನ್ನ ಹೇಳ್ಬೇಕು. ಯಾಕಂದ್ರೆ ಒಬ್ರು ಯಾರಾದ್ರೂ ತಪ್ಪು ಹೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಏನು ತಪ್ಪೆ, ಆಮೇಲೆ ಇನ್ನೊಬ್ರು ಹೇಳ್ತೀವಿ ಅಂದ್ರೆ ಅದು ಬರಲ್ಲ. ಯಾಕೆ ಅಂದ್ರೆ ಇದು ಒಂದು ಗುಂಪು ಆಟ. ಎಂತ ಆಟ ಇದು? ಗುಂಪು ಆಟ. ಈಗ ಈ ಪ್ರಶ್ನೆ ಬಿ ತಂಡಕ್ಕೆ ಹೋಗುತ್ತೆ. ಯಾವ ಅನಿಲವು ಬಲೂನ್ನಲ್ಲಿ ತುಂಬಿರುತ್ತಾರೆ? ಹೀಲಿಯಂ, ನಿಯಾನ್, ಆಕ್ಸಿಜನ್ ಮತ್ತು ಹೈಡ್ರೋಜನ್. ಯಾರು ತುಂಬಿರ್ತಾರೆ? ಹೀಲಿಯಂ. ಸರಿಯಾದ ಉತ್ತರ. ಕ್ಲಾಪ್ಸ್ ಹಾಕ್ರಿ. ಈಗ ಎ ತಂಡ ಏನಾಯ್ತು, ಮೊದಲನೇ
ಬ್ಯಾರೋಮೀಟರ್, ಲ್ಯಾಕ್ಟೋಮೀಟರ್ ಮತ್ತು ಯಾವುದು ಅಲ್ಲ? ಯಾವುದು ಇದಕ್ಕೆ ಉತ್ತರ? ಇನ್ನೊಂದ್ಸಲ ಆಪ್ಷನ್ಸ್ ಹೇಳಿ. ಬಾರೋಮೀಟರ್, ಉತ್ತರ ಯಾವುದು? ಬಾರೋಮೀಟರ್. ಸರಿಯಾದ ಪ್ರಶ್ನೆ. ಬಿ ತಂಡಕ್ಕೆ ಎಷ್ಟು ಅಂಕಗಳು ಈಗ? 10 ಅಂಕಗಳು. ಎಲ್ಲ ಕ್ಲಾಸ್ ಆಗ್ತಿದೆ. ಈಗ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸಿ ತಂಡಕ್ಕೆ. ನೀರಿನ ರಾಸಾಯನಿಕ ಸೂತ್ರ ಯಾವುದು? ಆಪ್ಷನ್ಸ್ O2, H2, H2O, NO2. ಏನು ಇದೀಗ? H2O. ಸರಿಯಾದ ಉತ್ತರ. ಬಿ ತಂಡಕ್ಕೆ ಸಿ ತಂಡಕ್ಕೆ ಎಷ್ಟು ಅಂಕಗಳು ಬಂದಿದೆ? 10 ಅಂಕಗಳು ಬಂದಿದೆ. ಎಲ್ಲರ ಕ್ಲಾಸ್ ಆಗಿ. ಈಗ ನೆಕ್ಸ್ಟ್ ಡಿ ತಂಡಕ್ಕೆ. ಡಿ ತಂಡಕ್ಕೆ ಪ್ರಶ್ನೆ, ಯಾವ ವಸ್ತುಗಳು ನೀರಿನಲ್ಲಿ ಕರಗುತ್ತವೆ? ಎಲ್ಲರೂ ನೀವು ಚರ್ಚೆ ಮಾಡಿ ಉತ್ತರವನ್ನ ಹೇಳಬೇಕು. ಯಾವ ವಸ್ತುಗಳು ನೀರಿನಲ್ಲಿ ಕರಗುತ್ತವೆ? ಒಂದೇ ಸಲ ಉತ್ತರ ಹೇಳ್ಬೇಕು, ಹಾಗೆಲ್ಲ ಚೇಂಜ್ ಮಾಡಂಗೆ ಇಲ್ಲ. ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ. ಇದಕ್ಕೆ ಉತ್ತರ ಮಣ್ಣು ಮತ್ತು ಸಕ್ಕರೆ, ಉಪ್ಪು ಮತ್ತು ಮಣ್ಣು, ಉಪ್ಪು ಮತ್ತು ಸಕ್ಕರೆ, ಯಾವುದು ಅಲ್ಲ? ಉಪ್ಪು ಮತ್ತು ಸಕ್ಕರೆ. ಸರಿಯಾದ ಉತ್ತರ. ಡಿ ಉಪ್ಪಿಗೆ ಎಷ್ಟು ಅಂಕಗಳು ಬಂದಿದೆ? 10 ಅಂಕಗಳು ಬಂದಿದೆ. ಮೊದಲನೆಯ ಸುತ್ತಿನಲ್ಲಿ ತಂಡ ಮಾತ್ರ ತಪ್ಪು ಉತ್ತರವನ್ನ ಹೇಳಿ 0 ಪಡೆದುಕೊಂಡಿದೆ. ಇನ್ನು ಬಿ ತಂಡ ಒಂದು ಪಾಸ್ ಕ್ವಶನ್ಗೆ ಉತ್ತರವನ್ನು ಹೇಳಿ 5 ಬೋನಸ್ ಅಂಕಗಳನ್ನ ಪಡೆದಿದೆ. ಹಾಗಾಗಿ ಅದರ ಅಂಕ ಎಷ್ಟು? 15 ಆಗಿದೆ. ನೆಕ್ಸ್ಟ್ ಸಿ ಗುಂಪು 10, ಡಿ ಗುಂಪಿಗೆ 10 ಅಂಕಗಳು ಬಂದಿದೆ. 15 ಅಂಕಗಳನ್ನು ಪಡೆದಿರುವಂತಹ ಬಿ ತಂಡ ಏನಿದೆ ಅದು ಎಲ್ಲರಿಗಿನ ಮುನ್ನಡೆಯಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ, ಬೆರಳುಗಳಿಂದ ಎ ತಂಡಕ್ಕೆ ಬೆರಳುಗಳಿಂದ ನಿಂಬೆ ಹಣ್ಣನ್ನು ಇಟ್ಟಿ ರಸ ತೆಗೆಯಲು ಯಾವ ಶಕ್ತಿಯನ್ನು ಅಥವಾ ಯಾವ ಬಲವನ್ನು ನಾವು ಉಪಯೋಗಿಸುತ್ತೇವೆ? ಆಪ್ಷನ್ ಮೊದಲನೇದು ರಾಸಾಯನಿಕ ಶಕ್ತಿ, ಸ್ನಾಯುಬಲ ಶಕ್ತಿ, ವಿದ್ಯುತ್ ಶಕ್ತಿ ಹಾಗೂ 4ನೇದು ಅಣುಶಕ್ತಿ. ಏನಿದೆ? ಸ್ನಾಯು ಬಲ ಅಂತ ಹೇಳ್ಬೇಕಾ? ಸ್ನಾಯು ಬಲದ ಶಕ್ತಿಯನ್ನು ನಾವು ಇಲ್ಲಿ ಉಪಯೋಗಿಸ್ತೀವಿ. ಸರಿಯಾದ ಉತ್ತರ. ಎ ತಂಡಕ್ಕೆ ಎಷ್ಟು ಅಂಕಗಳು ಬಂದಿದೆ? 10 ಅಂಕಗಳು ಬಂದಿದೆ. ನೆಕ್ಸ್ಟ್ ಬಲದ SI ಏಕಮಾನ. ಬಿ ತಂಡಕ್ಕೆ ಬಲದ SI ಏಕಮಾನ ಆಪ್ಷನ್ಸ್ ನ್ಯೂಟನ್, ಜೌಲ್, ಮೀಟರ್ ಪರ್ ಸೆಕೆಂಡ್, ಕೆಜಿ. ಬಲದ SI ಏಕಮಾನ ಇನ್ನೊಂದ್ಸಲ ಆಪ್ಷನ್ ನ್ಯೂಟನ್, ಜೌಲ್, ಮೀಟರ್ ಪರ್ ಸೆಕೆಂಡ್, ಕೆಜಿ. ಇನ್ನೊಂದ್ಸಲ ನ್ಯೂಟನ್, ಜೌಲ್, ಮೀಟರ್ ಪರ್ ಸೆಕೆಂಡ್, ಕೆಜಿ. ನ್ಯೂಟನ್. ಸರಿಯಾದ ಉತ್ತರ. ಎಷ್ಟು ಅಂಕಗಳು ಬಂದಿದೆ? 10 ಅಂಕಗಳು. ಈ ತಂಡಕ್ಕೆ ಎಷ್ಟು ಬಂದಿದೆ? 10 ಅಂಕಗಳು ಬಂದಿದೆ. ಮುಂದಿನ ಪ್ರಶ್ನೆ ಸಿ ತಂಡಕ್ಕೆ. ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗುವ ಬಲಗಳು ಮೊದಲನೇ ಆಪ್ಷನ್ ಒಟ್ಟಾಗುತ್ತವೆ, ರದ್ದಾಗುತ್ತವೆ, ಕಡಿಮೆಯಾಗುತ್ತವೆ. 4ನೇ ಆಪ್ಷನ್ ಶೂನ್ಯವಾಗುತ್ತವೆ.
ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗುವ ಬಲಗಳು. ಆಪ್ಷನ್ ಇನ್ನೊಂದ್ಸಲ. ಒಟ್ಟಾಗುತ್ತವೆ, ರದ್ದಾಗುತ್ತವೆ, ಕಡಿಮೆಯಾಗುತ್ತವೆ, ಶೂನ್ಯವಾಗುತ್ತವೆ. ವೆರಿ ಗುಡ್. ಸರಿಯಾದ ಉತ್ತರ. ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗುವ ಬಲಗಳೇನಾಗುತ್ತವೆ? ಒಟ್ಟಾಗುತ್ತವೆ. ಈ ತಂಡಕ್ಕೆ 10 ಅಂಕಗಳು. ಈ ತಂಡಕ್ಕೆ 10 ಅಂಕಗಳು. ನೆಕ್ಸ್ಟ್ ಪ್ರಶ್ನೆ ಡಿ ತಂಡಕ್ಕೆ. ಪರಸ್ಪರ ಸಮವಾದ ಮತ್ತು ವಿರುದ್ಧವಾದ ಬಲಗಳು ಒಂದು ಕಾಯದ ಮೇಲೆ ವರ್ತಿಸಿದರೆ ಫಲಿತ ಬಲ ಆಪ್ಷನ್ಸ್ ಹೆಚ್ಚಾಗುತ್ತವೆ, ಕಡಿಮೆಯಾಗುತ್ತವೆ, ದ್ವಿಗುಣವಾಗುತ್ತವೆ, ಶೂನ್ಯವಾಗುತ್ತವೆ. ಮತ್ತೊಮ್ಮೆ ಪ್ರಶ್ನೆ. ಪರಸ್ಪರ ಸಮವಾದ ಮತ್ತು ವಿರುದ್ಧವಾದ ಬಲಗಳು ಒಂದು ಕಾಯದ ಮೇಲೆ ವರ್ತಿಸಿದರೆ ಫಲಿತ ಬಲ ಆಪ್ಷನ್ಸ್ ಇನ್ನೊಂದ್ಸಲ ಹೇಳ. ಹೆಚ್ಚಾಗುತ್ತವೆ, ಕಡಿಮೆಯಾಗುತ್ತವೆ, ದ್ವಿಗುಣವಾಗುತ್ತವೆ, ಶೂನ್ಯವಾಗುತ್ತದೆ. ತಪ್ಪಾದ ಉತ್ತರ. ಆ ಪ್ರಶ್ನೆಯಿಂದ ಯಾವುದು ಬರುತ್ತೆ? ಎ ತಂಡಕ್ಕೆ ಬರುತ್ತೆ. ಏನಮ್ಮ ಉತ್ತರ? ಪರಸ್ಪರ ಸಮವಾದ ಮತ್ತು ವಿರುದ್ಧವಾದ ಬಲಗಳು ಒಂದು ಕಾಯದ ಮೇಲೆ ವರ್ತಿಸಿದರೆ ಫಲಿತ ಬಲ ಹೆಚ್ಚಾಗುತ್ತವೆ, ಸಮವಾಗುತ್ತವೆ, ಕಡಿಮೆಯಾಗುತ್ತವೆ ಅಥವಾ ಶೂನ್ಯವಾಗುತ್ತವೆ. ದ್ವಿಗುಣವಾಗುತ್ತದೆ. ಬೇಗ ಟೈಮ್ ಆಗುತ್ತೆ. ಏನಾಗುತ್ತೆ? ಶೂನ್ಯ. ಸರಿಯಾದ ಉತ್ತರ ಶೂನ್ಯವಾಗುತ್ತದೆ. ಏನಿದು? ಪಾಸ್ ಅಲ್ವಾ? ಪಾಸ್ ಕ್ವಶನ್ ಆಗಿರುತ್ತೆ. ಇದಕ್ಕೆ 5 ಅಂಕಗಳು ಬೋನಸ್ ಆಗಿರುತ್ತೆ. ನೋಡಿ ಎಷ್ಟು ಸುಲಭವಾಗಿದೆ ಪ್ರಶ್ನೆ. ಏನಿದೆ ಇಲ್ಲಿ? ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ನೀವು. ಪರಸ್ಪರ ಸಮವಾದ ಮತ್ತು ವಿರುದ್ಧವಾದ. ಸಮವಾಗಿರುತ್ತೆ, ಆ ಕಡೆ ಈ ಕಡೆ ವಿರುದ್ಧವಾಗಿರುತ್ತೆ. ನಮ್ಮ ಶಾಲೆಯಲ್ಲಿ ಅರ್ಧ ಜಗ್ಗಾಟ ಅರ್ಧ ನೋಡಿದ್ವಿ ಅಲ್ವಾ? ಆ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಏನಿರಲ್ಲ, ಚೇಂಜ್ ಆಗೋದಿಲ್ಲ. ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ ಅಲ್ವಾ? ಈಗ ಮುಂದಿನ ಪ್ರಶ್ನೆ ಎ ತಂಡಕ್ಕೆ ಅಲ್ವಾ? ಮುಂದಿನ ಪ್ರಶ್ನೆ ಎ ತಂಡಕ್ಕೆ. ಸೂರ್ಯನಿಂದ ಸಿಗುವ ವಿಟಮಿನ್ ಯಾವುದು? ಆಪ್ಷನ್ಸ್ ಎ, ಬಿ, ಸಿ ಮತ್ತು ಡಿ. ಆಪ್ಷನ್ಸ್ ಎ, ಬಿ, ಸಿ, ಡಿ. ಡಿ ಸರಿಯಾದ ಉತ್ತರ. ಸೂರ್ಯನಿಂದ ನಮಗೆ ಸಿಗುತ್ತೆ ವಿಟಮಿನ್ ಎಷ್ಟು ಅಂಕಗಳು? 10 ಅಂಕಗಳು. ಈಗ ನೆಕ್ಸ್ಟ್ ಯಾರಿಗೆ? ಇವಾಗ ಅತಿ ಸೂಕ್ಷ್ಮವಾಗಿ ವಾಸನೆಯಿಂದಲೇ ಗುರುತಿಸುವ ಪ್ರಾಣಿ ಬೆಕ್ಕು, ನಾಯಿ, ಜಿಂಕೆ, ಮೊಲ. ನಾಯಿ. ಇದು ಬೇಗ ಅಂತಾರೆ ಅಲ್ವಾ? ಇದು ಬೇಗ ಅಂತಾರೆ. ಈಗ ಬಿ ತಂಡಕ್ಕೆ ಎಷ್ಟು ಮಾರ್ಕ್ಸ್ ಈಗ? ಅಲ್ವಾ? ನೆಕ್ಸ್ಟ್ ಈಗ ಸಿ ತಂಡಕ್ಕೆ. ವಿಷಪೂರಿತವಲ್ಲದ ಹಾವು ಯಾವುದು? ಕೋಬ್ರಾ, ಪೈಥಾನ್, ಸಣ್ಣ ಹಾವು ಯಾವುದು ಅಲ್ಲ? ಯಾವುದು ಉತ್ತರ? ಉತ್ತರ. ಈ ತಂಡಕ್ಕೆ ಎಷ್ಟು ಮಾರ್ಕ್ಸ್ ಆಗುತ್ತೆ? 10 ಮಾರ್ಕ್ಸ್. ಈ ತಂಡಕ್ಕೆ ಎಷ್ಟು ಮಾರ್ಕ್ಸ್ ಈಗ? 10 ಮಾರ್ಕ್ಸ್. ಡಿ ತಂಡಕ್ಕೆ
ಫೀವರ್, ಡೆಂಗು, ಮಲೇರಿಯಾ. ಡೆಂಗು ಮತ್ತೆ ಮಲೇರಿಯಾ. ಎರಡು ಹೇಳಿದ್ರೆ ಏನಾಯ್ತದೆ? ಫೀಮೇಲ್ ಅನಾಫಿಲಿಸ್ ಸೊಳ್ಳೆ ಅಂತ ಪರ್ಟಿಕ್ಯುಲರ್ ಕ್ವಶನ್ ಕೇಳಿದ್ವಿ. ತಪ್ಪಾದ ಉತ್ತರ ಫಸ್ಟ್ ಹೇಳಿದ್ದೀನಿ ಯಾವುದು? ಡೆಂಗು. ಈ ಪ್ರಶ್ನೆ ಯಾರಿಗೆ ಮಾತಾಡುತ್ತೆ? ಏನು ಉತ್ತರ ಇದಕ್ಕೆ? ಹೆಣ್ಣು ಸೊಳ್ಳೆಯಿಂದ ಫೀಮೇಲ್ ಅನಾಫಿಲಿಸ್ ಮಾಸ್ಕಿಟೋದಿಂದ ಬರುವ ರೋಗ ಯಾವುದು? ಡೆಂಗು, ಮಲೇರಿಯಾ, ಕ್ಯಾನ್ಸರ್, ಜ್ವರ. ತಪ್ಪಾದ ಉತ್ತರ. ನೆಕ್ಸ್ಟ್ ಡಿ ತಂಡಕ್ಕೆ ಹೇಳಿದ್ದರು. ಈ ತಂಡಕ್ಕೆ 0. ನೆಕ್ಸ್ಟ್ ಎ ತಂಡಕ್ಕೆ ಅದು ಪಾಸ್ ಕ್ವಶನ್ ಅಲ್ವಾ? ಬಿ ತಂಡಕ್ಕೆ ಯಾವುದು? ಆಪ್ಷನ್ ಕ್ಯಾನ್ಸರ್, ಫೀವರ್, ಡೆಂಗು, ಮಲೇರಿಯಾ. ತಪ್ಪಾದ ಉತ್ತರ. ನೆಕ್ಸ್ಟ್ ಈ ಪ್ರಶ್ನೆ ಯಾರಿಗೆ ಪಾಸ್ ಆಗುತ್ತೆ? ಸಿ ತಂಡಕ್ಕೆ ಪಾಸ್ ಆಗುತ್ತೆ. ನಿಧಾನಕ್ಕೆ ಯೋಚನೆ ಮಾಡಿ, ಚರ್ಚೆ ಮಾಡಿ ಹೇಳಿ. ಪ್ರಶ್ನೆ ಇನ್ನೊಂದ್ಸಲ. ಹೆಣ್ಣು ಸೊಳ್ಳೆಯಿಂದ ಬರುವ ಕಾಯಿಲೆ ಯಾವುದು? ಆಪ್ಷನ್ ಕ್ಯಾನ್ಸರ್, ಡೆಂಗು, ಫೀವರ್, ಮಲೇರಿಯಾ. ತಪ್ಪಾದ ಉತ್ತರ. ಯಾರು ಹೇಳೋದಕ್ಕೆ ಪ್ರಶ್ನೆಗೆ ಬಂದಿಲ್ಲ. ಏನ್ ಬರುತ್ತೆ? ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ ಬರುತ್ತೆ. ಏನ್ ಬರುತ್ತೆ? ಮಲೇರಿಯಾ ಬರುತ್ತೆ. ಎಷ್ಟೊಂದು ನಾವು ಡೆಂಗು ಯಾವ್ದ್ರಿಂದ ಬರುತ್ತೆ? ಈಡಿಸ್ ಸೊಳ್ಳೆ ಅಲ್ವಾ? ಅದೇ ಮಲೇರಿಯಾದ್ದು ಯಾವುದು? ಫೀಮೇಲ್ ಅನಾಫಿಲಿಸ್. ಅಂದ್ರೆ ಈ ಪ್ರಶ್ನೆಗೆ ಯಾರು ಬಂದಿಲ್ಲ. ನೆಕ್ಸ್ಟ್ ಪ್ರಶ್ನೆ ಈಗ ಎಲ್ಲಿಗಾಯ್ತು? ಲಾಸ್ಟ್ ತನಕ ಆಯ್ತಲ್ವ? ಮತ್ತೆ ಎ ಗುಂಪಿಗೆ ಮೊದಲನೆಯ ಪ್ರಶ್ನೆ ನೇರ ಪ್ರಶ್ನೆ. ಇದು ಶಕ್ತಿಯ ಉತ್ಪಾದನಾ ಕೇಂದ್ರ ಯಾವುದು? ಶಕ್ತಿಯ ಉತ್ಪಾದನಾ ಕೇಂದ್ರ ಯಾವುದು? ಸಸ್ಯಜೀವ ಕೋಶದಲ್ಲಿ ಇದೆಯೋ ಶಕ್ತಿಯ ಉತ್ಪಾದನಾ ಕೇಂದ್ರ ಯಾವುದು? ಎ ತಂಡಕ್ಕೆ ಹತ್ರ ತಪ್ಪಾದ ಉತ್ತರ. ಬಿ ತಂಡಕ್ಕೆ ಕ್ವಶನ್ ಶಕ್ತಿಯ ಉತ್ಪಾದನಾ ಕೇಂದ್ರ ಯಾವುದು? ಯಾವುದನ್ನ ನಾವು ಶಕ್ತಿಯ ಉತ್ಪಾದನಾ ಕೇಂದ್ರ ಅಂತ ಹೇಳಿ? ಬಿ ತಂಡ ತಪ್ಪಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಸಿ ತಂಡಕ್ಕೆ ಯಾವುದು? ಇನ್ನೊಂದ್ಸಲ ಶಕ್ತಿಯ ಉತ್ಪಾದನಾ ಕೇಂದ್ರ ಎಂದು ಯಾವುದನ್ನು ಕರೆಯುತ್ತಾರೆ? ತಪ್ಪಾದ ಉತ್ತರ. ನೆಕ್ಸ್ಟ್ ಡಿ ಗುಂಪಿಗೆ ಶಕ್ತಿಯ ಉತ್ಪಾದನಾ ಕೇಂದ್ರ ಯಾವುದು? ತುಂಬಾ ಸುಲಭವಾದ ಪ್ರಶ್ನೆ. ಯಾವಾಗಲೂ ನೋಡ್ತಾನೆ ಇರ್ತೀರಾ. ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಯಾವುದು ಶಕ್ತಿಯ ಉತ್ಪಾದನಾ ಕೇಂದ್ರ? ಡಿ ತಂಡಕ್ಕೆ ಆಯ್ತಾ? ಟೈಮ್ ಅಪ್. ಉತ್ತರ ಮೈಟೋಕಾಂಡ್ರಿಯಾ. ಉತ್ತರ ಯಾವುದು? ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಈಗ ಪ್ರಶ್ನೆ ಯಾರಿಗೆ? ಬೀಜವಿಲ್ಲದೆ ಬೆಳೆಯುವ ಸಸ್ಯ ಯಾವುದು? ಬೀಜವಿಲ್ಲದೆ ಬೆಳೆಯುವ ಸಸ್ಯ ಯಾವುದು? ಬೀಜ ಇರಲ್ಲ, ಹಂಗೆ ಆ ಸಸ್ಯ ಬೆಳೆಯುತ್ತೆ. ಯಾವುದದು? ಮನೆಗಳಲ್ಲೆಲ್ಲ ಎಲ್ಲ ಕಡೆ ನಾವು ಕಾಣ್ತೀವಿ. ಬೀಜವಿಲ್ಲದೆ ಬೆಳೆಯುವ ಸಸ್ಯ ಯಾವುದು? ಬೀಜಕ್ಕೆ
ಪ್ರಶ್ನೆಗೆ ಉತ್ತರ ಹೇಳು. ಬಾಳೆ ಬಾಳೆ ಅದಕ್ಕೆ ಬೀಜ ಎಲ್ಲಿರುತ್ತೆ? ಬೀಜ ಹಾಕ್ತೀವಾ? ಬಾಳೆ. ನೆಕ್ಸ್ಟ್ ಪ್ರಶ್ನೆ, ಎಲೆಗಳು ಹಸಿರಾಗಿರಲು ಕಾರಣ ತಂಡ ಯಾವುದು? ಈ ತಂಡಕ್ಕೆ ಎಲೆಗಳು ಹಸಿರಾಗಿರಲು ಕಾರಣ ಪತ್ರ ಅರಿತು. ಸರಿಯಾದ ಉತ್ತರ ಯಾವ ತಂಡಕ್ಕೆ? ಅದು ಈ ತಂಡಕ್ಕೆ. ನೆಕ್ಸ್ಟ್ ಪ್ರಶ್ನೆ ಡಿ ತಂಡಕ್ಕಲ್ವಾ? ರಕ್ತ ಕೆಂಪಾಗಿರಲು ಕಾರಣ. ರಕ್ತ ಕೆಂಪಾಗಿರಲು ಕಾರಣ ಕಬ್ಬಿಣ. ಮತ್ತೆ ಅದು ಏನು ಸರಿಯಾದ ಉತ್ತರ ಅಲ್ಲ. ಇಲ್ಲಿ ಪರವಾಗಿಲ್ಲ. ನೆಕ್ಸ್ಟ್ ಮಾರ್ಕ್ಸ್ ಏನಿಲ್ಲ ಅದಕ್ಕೆ. ನೆಕ್ಸ್ಟ್ ನೀರನ್ನು ಸಾಗಿಸುವ ವಾಹಕ ಅಂಗಾಂಶ ಯಾರು? ಪ್ರಶ್ನೆ ಇದು. ನೀರನ್ನು ಸಾಗಿಸುವ ವಾಹಕ ಅಂಗಾಂಶ ಯಾವುದು? ನೀರನ್ನು ಸಾಗಿಸುವ ವಾಹಕ ಅಂಗಾಂಶ ಯಾವುದು? ಬೇರು. ತಪ್ಪಾದ ಉತ್ತರ ಬಿ. ಬಿ ತಂಡಕ್ಕೆ ನೀರನ್ನು ಸಾಗಿಸುವ ವಾಹಕ ಅಂಗಾಂಶ ಯಾವುದು? ಬಿ ತಂಡಕ್ಕೆ ಎಲೆ. ತಪ್ಪಾದ ಉತ್ತರ ಸಿ ತಂಡಕ್ಕೆ ನೀರನ್ನು ಸಾಗಿಸುವ ವಾಹಕ ಅಂಗಾಂಶ ಯಾವುದು? ಸಿ ತಂಡಕ್ಕೆ ನೆಕ್ಸ್ಟ್ ಪ್ರಶ್ನೆ ಡಿ ತಂಡಕ್ಕೆ ಯಾವುದು? ಸೈಲಂ. ವೆರಿ ಗುಡ್. ಕ್ಲಾಸ್ ಮಾಡಿ. ನೀರನ್ನು ಸಾಗಿಸುವ ವಾಹಕ ಅಂಗಾಂಶ ಯಾವುದು? ಸೈಲಂ. ಯಾರಿಗೆ ಬರುತ್ತೆ ಈಗ 5 ಮಾರ್ಕ್ಸ್? ಡಿ. ಗುಂಪಿಗೆ. ಪ್ರಶ್ನೆ ಯಾರಿಗೆ ಬಂದಿದ್ದು? ಎ ತಂಡಕ್ಕೆ ಬಂದಿದ್ದಲ್ವಾ? ನೆಕ್ಸ್ಟ್ ಬಿ ತಂಡಕ್ಕೆ ಚಿಪ್ಸ್ ಪಟ್ಟಣಗಳಲ್ಲಿ ಯಾವ ಅನಿಲವನ್ನು ಆರಿಸುತ್ತಾರೆ? ಚಿಪ್ಸ್ ತಿನ್ಬೇಕಾದ್ರೆ ಗೊತ್ತಿದೆ, ಅದು ಚಿಪ್ಸ್ ಕವರ್ ಅಲ್ಲಿ ಹಾಕಿದ್ರೆ ಮೆತ್ತಗಾಗದೆ ಇಲ್ಲ. ಯಾಕೆ? ಅದರಲ್ಲಿ ಯಾವ ಅನಿಲವನ್ನು ಹಾಕಿರ್ತಾರೆ? ಚಿಪ್ಸ್ ಪಟ್ಟಣಗಳಲ್ಲಿ ಯಾವ ಅನಿಲವನ್ನು ಆರಿಸುತ್ತಾರೆ? ಅನಿಲ ಯಾವ ಅನಿಲ ಅಂತ ಕೇಳಿದ್ರು. ತಪ್ಪಾದ ಉತ್ತರ ನೆಕ್ಸ್ಟ್ ಸಿ ತಂಡಕ್ಕೆ. ಪ್ರಶ್ನೆ ಏನಿದೆ ಇವಾಗ? ಚಿಪ್ಸ್ ಪಟ್ಟಣಗಳಲ್ಲಿ ಯಾವ ಅನಿಲವನ್ನು ವಾಯಿಸುತ್ತಾರೆ? ಯಾವ ಅನಿಲ? ನೆಕ್ಸ್ಟ್ ಡಿ ತಂಡಕ್ಕೆ ಆಕ್ಸಿಜನ್. ತಪ್ಪಾದ ಉತ್ತರ. ಆಕ್ಸಿಜನ್ ತಪ್ಪಾದ ಉತ್ತರ. ಯಾರಿಗೂ ನೆಕ್ಸ್ಟ್ ನಿಮ್ಗೆ ಆಯ್ತಾ? ಇಲ್ಲ ಅಲ್ವಾ? ನೀವು ಹೇಳ್ತೀರಾ? ಹೇಳ್ರಿ. ವೆರಿ ಗುಡ್. ಯಾವ್ದು ಹಾಕಿರ್ತಾರೆ? ನೈಟ್ರೋಜನ್. ಇದು ಫಾಸ್ಟ್ ಕ್ವೆಶ್ಚನ್. ಯಾವ್ದು ಬರುತ್ತೆ? ಎ ತಂಡಕ್ಕೆ ಎಷ್ಟು ಬರುತ್ತೆ? 5. ಎ ತಂಡಕ್ಕೆ ಎಷ್ಟು ಬರುತ್ತೆ? 5 ಅಂಕಗಳು. ಈಗ ನೇರವಾದ ಪ್ರಶ್ನೆ ಸಿ ತಂಡಕ್ಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ಸಿ ತಂಡಕ್ಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ಸರಿಯಾದ ಉತ್ತರ ಯಾವ ಹೊರಗಡೆ ಬರುತ್ತೆ? ಆಕ್ಸಿಜನ್ ಬರುತ್ತೆ. ಸಿ ತಂಡಕ್ಕೆ ಎಷ್ಟು ಅಂಕಗಳು? ಸಿ ತಂಡಕ್ಕೆ 10 ಅಂಕಗಳು. ಕೊನೆಯ
ತಂಡಕ್ಕ ಸರಿಯಾದ ಉತ್ತರ. ಡಿ ತಂಡಕ್ಕೆ ಎಷ್ಟು ಅಂಕಗಳಿವೆ? 10 ಅಂಕಗಳು. ಈಗ ನಾವು ಎಷ್ಟು ಸುತ್ತನ್ನ ಮುಗಿಸಿದೀವಿ? 5 ಸುತ್ತನ್ನ ಮುಗಿಸಿದೀವಿ. ಹೌದಾ? ಈಗ ಇದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ನೋಡೋದಾದ್ರೆ ಎ ತಂಡಕ್ಕೆ ಎಷ್ಟು ಬಂದಿದೆ? 30 ಅಂಕಗಳು. ಎ ತಂಡಕ್ಕೆ ಎಷ್ಟು ಬಂದಿದೆ? 30 ಅಂಕಗಳು. ಬಿ ತಂಡಕ್ಕೆ 35 ಅಂಕಗಳು. ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ಜಯಗಳಿಸಿದಂತಹ ಸಿ ತಂಡ ಎಷ್ಟು? 50 ಅಂಕಗಳು. ಡಿ ತಂಡಕ್ಕೆ ಎಷ್ಟು ಬಂದಿದೆ? 25 ಅಂಕಗಳು. ಇದರಲ್ಲಿ ಫಸ್ಟ್ ಯಾರು? ಸಿ ತಂಡ. ಫಸ್ಟ್ ಯಾರು? ಸಿ ತಂಡ. ಸೆಕೆಂಡ್ ಯಾರು? ಬಿ ತಂಡ. ಹೆಚ್ಚಿನ ಅಂಕ ಪಡೆದಿರುವಂತಹ ಸಿ ತಂಡದ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ಲಾಸ್ ಅಂದ್ರೆ ಪ್ರಥಮ ಸ್ಥಾನ. ಎರಡನೇ ಸ್ಥಾನವನ್ನು ಪಡೆದಿರುವಂತ ಯಾರು? ಬಿ ತಂಡ. ಅವರಿಗೊಂದು ಕ್ಲಾಸ್ ಅಂತ ಹೇಳೋರು. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬುದ್ಧಿವಂತಿಕೆಗೆ ಅನುಸಾರವಾಗಿ ಕೆಲವೊಂದ್ಸಲ ಉತ್ತರ ಗೊತ್ತಿರುತ್ತೆ, ಆದ್ರೆ ಏನಾಗುತ್ತೆ ಕೆಲವೊಂದು ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಎಲ್ಲರೂ ಈ ಒಂದು ಹೊಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಎಲ್ಲರಿಗೂ ವಂದನೆಗಳು.